ಹಾಗಾದರೆ ನಿಮ್ಮ ಪ್ರಕಾರ ಸರ್ ಅವ್ರಿಗೆ ಸರಿಸಮಾನವಾಗಿ ಯಾರು ಬರಬೇಕು, ಅಷ್ಟೇ ಎಮೋಷ್ನಲ್ ಆಗಿ ಯಾರು ಕನೆಕ್ಟ್ ಆಗ್ತಾರೆ ಅಂತ ನೀವು ಕಂಡಂತೆ, ನೀವು ನೋಡಿದಂತೆ ಭಾಳಷ್ಟು ಬೇರೆ ಬೇರೆ ಪಕ್ಷಗಳಲ್ಲೂ ಕೂಡ ನೋಡಿದ್ದಾರೆ. ಈಗ ಬಿ ಜೆ ಪಿಯಲ್ಲೂ ಕೂಡ ನೀವು ಹತ್ತಿರದಿಂದ ನೋಡ್ತಾ ಇದ್ದೀರಾ. ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿದ್ದಾರೆ. ಅವ್ರಿಗೆ ಆ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇದೆಯಾ ಅಂತ? ಯಡಿಯೂರಪ್ಪನವ್ರಿಗೆ ಸಹಜವಾಗಿ ಯಡಿಯೂರಪ್ಪನವ್ರಿಗೆ ಹಾಗೂ ಅವ್ರ ಮಗನಾದ ವಿಜೇಂದ್ರ ಅವ್ರಿಗೆ ನಾವು ಕಂಪೇರ್ ಮಾಡೋಕ್ಕಾಗಲ್ಲ. ಯಡಿಯೂರಪ್ಪನವರಿಂದ ದೀರ್ಘಕಾಲದ ಒಂದು ಅನುಭವ ಇದೆ. ವಿಜೇಂದ್ರ ಅವರು ಫಸ್ಟ್ ಟೈಮ್ MLA ಆದರೂ ಕೂಡ ಪಕ್ಷ ಐಡೆಂಟಿಫೈ ಮಾಡಿ ಅವರನ್ನು ಆ ಒಂದು ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟಿದೆ ಅಂದರೆ ಅದರ ಅರ್ಥ ಅವ್ರಿಗೆ ಅರ್ಹತೆ ಇದೆ ಅನ್ನೋದಂತೂ ಸ್ಪಷ್ಟ ಆಯಿತು. ಆ ಸ್ಥಾನದಲ್ಲಿ ಕೂತ ನಂತರ ನಾನು ನೋಡ್ದಂಗೆ ಜನರ ಕನೆಕ್ಟು ಯಡಿಯೂರಪ್ಪನವ್ರ ರಕ್ತ ಇರೋದ್ರಿಂದ ಅದು ಆಟೋಮೆಟಿಕ್ಕಾಗಿ ಬರುತ್ತೆ ಅಂತ ನನ್ನ ಅಭಿಪ್ರಾಯ. ಆದರೆ ನಾನು ಹತ್ತಿರದಿಂದ ನೋಡಿದೆ ಪ್ರೆಗ್ಮ್ಯಾಟಿಕ್ ವ್ಯೂ ಅಲ್ಲಿ ಅವರು ಭಾಳ ವರ್ಷದಿಂದ ನನ್ನ ಸಂಪರ್ಕದಲ್ಲಿದ್ದಾರೆ ಅನ್ನುವಂಥ ಬಯಾಸ್ಡ್ ಒಪಿನಿಯನ್ ಅಲ್ಲ. ಆದರೆ ನಾನು ನೋಡ್ದಂಗೆ ಒಬ್ಬ ಮಾಸ್ ಲೀಡರ್ ಆಗೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಒಗ್ಗರಣೆ ಮಾಡೋದಕ್ಕೆ ಏನೇನು ಬೇಕು, ಅದು ಎಲ್ಲ ಸಾಮಗ್ರಿಗಳು ಯಡಿಯೂರಪ್ಪನವ್ರ ಮಗನಾದ ವಿಜೇಂದ್ರ ಅವ್ರ ಹತ್ರ ಇದೆ ಅನ್ನೋದಂತೂ ನನಗೆ ಗ್ಯಾರಂಟಿ ಆಗಿದೆ. ಯಾಕೆಂದರೆ ಅವ್ರು ಯಾವುದೇ ಭಾಗಕ್ಕೆ ಮೂಲೆಗೆ ಹೋದರೂ ಕೂಡ ಯಡಿಯೂರಪ್ಪನವ್ರ ಥರದಲ್ಲೇ ಅವ್ರಿಗೆ ಟ್ರ್ಯಾಕ್ಷನ್ ಇದೆ, ಯುವಕರಲ್ಲಿ ಉತ್ಸಾಹ ಇದೆ. ಅವ್ರು ಎಲ್ಲಿ ಹೋದರೂ ಗಾಡಿ ನಿಲ್ಲಿಸಿ ಅವ್ರನ್ನ ಜನ ಬರ್ಮಾಡ್ಕೊಳ್ಳೋದು ನಾನು ನೋಡಿದ್ದೀನಿ, ಕಣ್ಣಾರೆ ನೋಡಿದ್ದೀನಿ. ಇದು ಪ್ರೆಗ್ಮ್ಯಾಟಿಕ್ಕಾಗಿ ಹೇಳ್ತಾ ಇದ್ದೀನಿ. ಈ ಬೇಸನ್ನು ಅವರು ಯಡಿಯೂರಪ್ಪನವರ ರೀತಿಯಲ್ಲಿ ಮಾಸ್ ಲೀಡರ್ಶಿಪ್ ಆಗೋದಕ್ಕೆ ಏನೇನು ಇನ್ನೂ ಕಷ್ಟಪಡಬೇಕೋ ಅವ್ರು ಪಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಪಟ್ಟರೆ ಒಳ್ಳೆಯದು. ಇನ್ನೊಬ್ಬ ಒಳ್ಳೆಯ ಮಾಸ್ ಲೀಡರು ನಮ್ಮ ರಾಜ್ಯಕ್ಕೆ ಸಿಗ್ತಾರೆ ಅಂತ ನಮ್ಮ ಅಭಿಪ್ರಾಯ. ಸರ್, ಲಾಗು ಮತ್ತು ರಾಜಕೀಯಕ್ಕೂ ಭಾಳಷ್ಟು ಅವಿನಾಭಾವ ನಂಟು. ಬಹುತೇಕರು ದೇಶವನ್ನು ಆಳಿರೋದು, ರಾಜ್ಯವನ್ನು ಆಳಿರೋದು ಕೂಡ ಲಾ ಬ್ಯಾಕ್ಗ್ರೌಂಡು ಇದ್ದವರೇ. ಈಗ ನೀವು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟಲ್ಲಿ ವಕೀಲಿಕೆ ಮಾಡ್ತಾ ಇದ್ದೀರಾ. ಮುಂದಿನ ದಿನಗಳಲ್ಲಿ ರಾಜಕಾರಣಕ್ಕೆ ಬರುವಂತಹ ಆಸಕ್ತಿ ಇದೆಯಾ? ಯಡಿಯೂರಪ್ಪ ಅವ್ರನ್ನ ಹತ್ರದಿಂದ ನೋಡಿ, ವಿಜೇಂದ್ರ ಅವ್ರನ್ನು ಕೂಡ ಹತ್ರದಿಂದ ನೋಡಿ ರಾಜಕೀಯಕ್ಕೆ ಬರುವಂತಹ ಮನಸ್ಸು ಏನಾದರೂ ಮಾಡಿದೆಯಾ? ಇಲ್ಲ ಅವರಿಂದ ಏನಾದರೂ ಆ ಥರದ ಇಂಪ್ಯಾಕ್ಟ್ ನಿಮ್ಮ ಮೇಲೂ ಕೂಡ ಆಗಿದೆಯಾ? ಯಾವಾಗ ನೀವು ಈ ಥರ ಮಾಸ್ ಲೀಡರ್ ಅಕ್ಕಪಕ್ಕ ಇರ್ತೀರಿ, ಸಹಜವಾಗಿ ಅವರ ವೈಬ್ರೇಷನ್ಸು ನಿಮಗೆ ತಗಲುತ್ತೆ. ಅದನ್ನು ಅವಾಯ್ಡ್ ಮಾಡೋಕ್ಕಾಗಲ್ಲ. ಕರ್ನಾಟಕ ರಾಜ್ಯದಲ್ಲೂ ಒಳ್ಳೆಯ ರೀತಿಯಲ್ಲಿರುವಂಥ ಜನಸಾಮಾನ್ಯರು ಈ ರಾಜಕೀಯ ವ್ಯವಸ್ಥೆಯಲ್ಲಿ ಬರಬೇಕು ಅನ್ನೋದೇ ನನ್ನ ಅಭಿಪ್ರಾಯ. ಈಗ ಅದನ್ನು ನಾವು ಬೇರೆಯವ್ರಿಗೆ ಹೇಳಿ ನೀವು ಬನ್ನಿ ಅನ್ನೋಕ್ಕಿಂತ ನಮ್ಮ ಹತ್ರ ಇರುವ ವ್ಯವಸ್ಥೆಯಲ್ಲಿ ನಾವೇನು ಚೇಂಜ್ ಮಾಡ್ಬೋದು, ಬಿ ದ ಚೇಂಜ್ ಯು ವಾಂಟ್ ಟು ಸಿ ಅಂತಾರಲ್ಲ, ಆ ಥರ ನನ್ನ ಒಂದು ಸಣ್ಣ ಹೆಜ್ಜೆ. ನಾನು ನಮ್ಮ ಹಾನಗಲ್ ತಾಲೂಕಿನಲ್ಲಿ ಒಂದು ನಮ್ಮವರು ಅನ್ನುವಂಥ ಒಂದು ಕಾನ್ಸೆಪ್ಟಲ್ಲಿ ನಾವೊಂದು ಜನರಿಗೆ ಹತ್ತಿರ ಆಗುವಂಥ ಒಂದು ಹೆಜ್ಜೆಯನ್ನು ಇಟ್ಟಿದ್ದೀನಿ. ಇದು ಚುನಾವಣೆಗೆ ಅಂತ ಅಲ್ಲ, ರಾಜಕಾರಣದಲ್ಲಿ ಎರಡು ರೀತಿ ಇರುತ್ತೆ ನನ್ನ ಅಭಿಪ್ರಾಯದಲ್ಲಿ. ಒಂದು ಚುನಾವಣಾ ರಾಜಕಾರಣ, ಇನ್ನೊಂದು ಜನರ ರಾಜಕಾರಣ. ಯಡಿಯೂರಪ್ಪನವರು ಜನರ ರಾಜಕಾರಣ ಮಾಡಿದ್ರಿಂದ ಅವರು ಇವತ್ತು 4 ಬಾರಿ CM ಆಗಿ ಜನರ ಮನಸ್ಸಿನಲ್ಲಿ ಇಷ್ಟು ಆಳವಾಗಿದ್ದಾರೆ. ಇವತ್ತು 50 ವರ್ಷದ ಅಭಿನಂದೋತ್ಸವ ಮಾಡ್ತಾಯಿದ್ವಿ. ಅದೇ ರೀತಿ ಚುನಾವಣಾ ರಾಜಕಾರಣ ಮಾಡಿದವರು ಶಾರ್ಟ್ ಲೈಫ್ ಇರುತ್ತೆ. ಚುನಾವಣೆಗೆ ಬರ್ತಾರೆ, ಶಾಸಕರಾಗ್ಬೋದು. ಚುನಾವಣಾ ರಾಜಕಾರಣ ಮಾಡಿದವನು ಚುನಾವಣೆ ನಿಲ್ತಾನೆ, ಶಾಸಕನಾಗ್ಬೋದು. ಆದರೆ ಜನರ ರಾಜಕಾರಣ ಮಾಡಿದವನು ನಾಯಕನಾಗ್ತಾನೆ, ಬೇಕಾದ್ರೆ ಶಾಸಕನೂ ಆಗ್ತಾನೆ, ಇಲ್ಲರ 224 ಜನ ಶಾಸಕ ಮಾಡುವ ತಾಕತ್ತರ ಬಳಸ್ಕೊತಾನೆ. ನನ್ನ ದೃಷ್ಟಿಯಲ್ಲಿ ಆ ಜನರ ರಾಜಕಾರಣ ಮಾಡಿದವರು ಯಡಿಯೂರಪ್ಪನವರು ಅಂತ ಅಭಿಪ್ರಾಯ. ಸರ್, ಮತ್ತು ತಮ್ಮ ಹಾನಗಲ್ಗೂ ಮತ್ತು ನಿಮ್ಮ ಜಿಲ್ಲೆ ಹಾವೇರಿಗೆ, ಇಡೀ ಉತ್ತರ ಕರ್ನಾಟಕಕ್ಕೆ ಯಡಿಯೂರಪ್ಪ ಅವರ ಕೊಡುಗೆಗಳು ಅಪಾರ. ಇದ್ರ ಬಗ್ಗೆ ಹೇಳೋದಾದ್ರೆ ಸರ್? ನಾನು ವಕೀಲ ವೃತ್ತಿಯಲ್ಲಿರೋದ್ರಿಂದ 2007-8ರಲ್ಲಿ ಸರ್ಕ್ಯೂಟ್ ಬೆಂಚ್ ಆದರೂ ಅದು ಪರ್ಮನೆಂಟ್ ಬೆಂಚಾಗಿ ಮಾರ್ಪಾಟಾಗಿದ್ದೆ ಯಡಿಯೂರಪ್ಪನವರ ಕಾಲಮಾನದಲ್ಲಿ. ಅವರಿಗೆ ಬೇಕಾಗಿದ್ದಂಥ ವ್ಯವಸ್ಥೆ, ನ್ಯಾಯಾಂಗಕ್ಕೆ ಬೇಕಾಗಿರುವಂಥ ವ್ಯವಸ್ಥೆ, ಉತ್ತರ ಕರ್ನಾಟಕದಿಂದ ಬೀದರಿಂದ ಗುಲ್ಬರ್ಗದಿಂದ ಬೆಂಗಳೂರು ಹೈಕೋರ್ಟ್ ತನಕ ಬರೋದಕ್ಕೆ ಎಷ್ಟು ಕಷ್ಟ ಅವರಿಗೆ, ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಯಡಿಯೂರಪ್ಪನವರು ಭಾಗಶಃ ನಾನು ನೋಡ್ದಂಗೆ ಉತ್ತರ ಕರ್ನಾಟಕದಲ್ಲಂತೂ ಎಲ್ಲ ಜಿಲ್ಲೆಗಳಲ್ಲಿ ಯಡಿಯೂರಪ್ಪನವರ ಹೆಜ್ಜೆ ಇದೆ. ಯಡಿಯೂರಪ್ಪನವ್ರು ಏನು ಹೇಳ್ತಾರೆ ಆ ಪ್ರಕಾರ ಉತ್ತರ ಕರ್ನಾಟಕ ಜನ ನಡ್ಕೊತಾರೆ. ಸರ್, ಕೊನೆಯದಾಗಿ ಸರ್, ಈಗ ಯಡಿಯೂರಪ್ಪ ಅವ್ರಿಗೆ 9ನೇ ತಾರೀಕು ಅಭಿನಂದೋತ್ಸವ ಮಾಡ್ತಾಯಿದ್ದಾರೆ. ಅದು ಚಿತ್ರದುರ್ಗದಲ್ಲೇ ಯಾಕೆ? ಇನ್ನೊಂದೇನಂತ ಹೇಳಿದ್ರೆ, ಇನ್ನೇನು ಚುನಾವಣೆಗೆ ಕೇವಲ 2 ವರ್ಷ ಮಾತ್ರ ಬಾಕಿ ಇದೆ.
ಯಡಿಯೂರಪ್ಪ ಅವರ ಹೆಸರಲ್ಲಿ ದೊಡ್ಡ ಸಮಾವೇಶ ಮಾಡೋದರ ಮುಖೇನ ವಿಜೇಂದ್ರ ಅವರ ಶಕ್ತಿಯನ್ನು ಬಲಪಡಿಸುವಂತಹ ಕೆಲಸವ ಇದು ಅಂತ. ಇದು ಮಾಡ್ತಾ ಇರೋದು ವಿಜೇಂದ್ರ ಅವ್ರು ಮಾಡ್ತಿರ್ಬೋದು, ಅಥವಾ ಯಡಿಯೂರಪ್ಪನವರ ಇನ್ನೊಂದು ಟೀಮ್ ಮಾಡ್ತಿರ್ಬೋದು, ಏನೇ ಇರ್ಬೋದು. ಆದರೆ ನನ್ನ ದೃಷ್ಟಿಯಲ್ಲಿ ಈ ಸಮಾವೇಶ ಇದು ಜನರ ಸಮಾವೇಶ. ಒಬ್ಬ ವ್ಯಕ್ತಿ 50 ವರ್ಷದ ರಾಜಕಾರಣದಲ್ಲಿ ಅವರಿಟ್ಟಂಥ ಹೆಜ್ಜೆಗಳನ್ನು ಅದನ್ನು ನಾವು ಶ್ಲಾಘಿಸಬೇಕು, ಅದನ್ನು ನೆನೆಸ್ಕೋಬೇಕು, ಅವರಿಗೆ ಸ್ಮರಿಸ್ಬೇಕು. ಅದಕ್ಕೋಸ್ಕರ ಮಾಡ್ತಿರುವಂಥ ಈ ಸಮಾವೇಶಕ್ಕೆ ನನ್ನ ದೃಷ್ಟಿಯಲ್ಲಿ ಯಾರೇ ಮಾಡಿರ್ಬೋದು, ಯಾವುದಕ್ಕೆ ಸಲುವಾಗಿ ಮಾಡಿರ್ಬೋದು, ಆದರೆ ಇದು ಸರಿಯಾಗಿ ಜನಕ್ಕೆ ಮುಟ್ಟುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಅದು ಚುನಾವಣೆಗೆ ಹೆಲ್ಪ್ ಆಗುತ್ತೋ, ಇನ್ನೊಬ್ರಿಗೆ ಹೆಲ್ಪ್ ಆಗುತ್ತೋ, ನಮ್ಮ ಯಾರು ವಿಜೇಂದ್ರ ಅವರಿಗೆ ಶಕ್ತಿ ತುಂಬುತ್ತೋ ಅನ್ನೋದೆಲ್ಲ ಸೆಕೆಂಡ್ರಿ. ನಾನು ಆ ವಿಚಾರವಾಗಿ ಮಾತಾಡೋಕ್ಕೆ ಇಷ್ಟಪಡೋದಿಲ್ಲ. ಅದು ಯಾರಿಗೆ ಬೇಕಾದ್ರೂ ತುಂಬೋದು, ತುಂಬದೇ ಇರ್ಬೋದು. ಆದರೆ ಒಬ್ಬ ಪಾರ್ಟಿಸಿಪೆಂಟಾಗಿ ನಾನು ಕೂಡ ಅವ್ರ ಜೊತೆಗೆ ನೋಡಿ 50 ವರ್ಷದ ಅವರ ರಾಜಕೀಯ ಜೀವನವನ್ನು ನೋಡೋಂಥ ಪ್ರಜ್ಞಾವಂತ ಮತದಾರನಾಗಿ ಈ ಸಮಾವೇಶಕ್ಕೆ ನಾನು ಹೋಗ್ಬೇಕಪ್ಪ. ಇದು ಯಾರಿಗೆ ಶಕ್ತಿ ತುಂಬಕ್ಕಲ್ಲ, ಯಡಿಯೂರಪ್ಪನವರಿಗೆ ಸನ್ಮಾನಿಸೋಕ್ಕೆ ಆದ್ರೆ ನಾವು ಹೋಗಬೇಕು ಅನ್ನುವಂಥ ಭಾವನೆ ಬರೋದ್ರಿಂದ ಇದಕ್ಕೆ ಯಾರೇ ಏನೇ ಕಲರ್ ಹೊಡೆದ್ರು ಇದರ ಟ್ರೂ ಇಂಟೆನ್ಷನ್ನು ಜನಕ್ಕೆ ಗೊತ್ತಾಗುತ್ತೆ ಅಂತ ನನ್ನ ಅಭಿಪ್ರಾಯ. ಕೊನೆಯದಾಗಿ ಅಭಿಮಾನಸ್ಥ ಬರ್ತಿರುವಂತಹ ಜನರಿಗೆ ಏನು ಹೇಳ್ತೀರಾ ಅಂತ ಹೇಳ್ಬಿಟ್ಟು. ಇಡೀ ರಾಜ್ಯಾದ್ಯಂತ ಬರ್ತಾ ಇದ್ದಾರೆ. ಇಡೀ ರಾಜ್ಯಾದ್ಯಂತ ಬರ್ತಾ ಇರೋದ್ರಿಂದ ದಯವಿಟ್ಟು ಎಲ್ಲರೂ ಶಿಸ್ತನ್ನು ಕಾಪಾಡ್ಕೋಬೇಕು. ಯಾರಿಗೂ ಈ ಸಮಾವೇಶಕ್ಕೆ ಯಾರು ಬರ್ತಾರೆ ಅವ್ರಿಗೂ ಅಸ್ತವ್ಯಸ್ತ ಆಗ್ಕೂಡ್ದು. ಸಮಾವೇಶಕ್ಕೆ ಬರದೆ ಬೇರೆ ತಮ್ಮ ಜೀವನ ಕೊಡುವಂಥ ಜನಸಾಮಾನ್ಯರಿಗೂ ಕೂಡ ಏನೂ ಅಸ್ತವ್ಯಸ್ತ ಆಗಬಾರ್ದು. ಆ ರೀತಿಯಲ್ಲಿ ಅಚ್ಚುಕಟ್ಟಾಗಿ ನನ್ನ ಪ್ರಕಾರ ಯಡಿಯೂರಪ್ಪನವ್ರು ಯಾರೇ ಅಭಿಮಾನಿ ಆದರೂ ಕೂಡ ಅವ್ರಿಗೆ ಆಟೋಮೆಟಿಕ್ ಡಿಸಿಪ್ಲಿನ್ ಇನ್ ಲೈಫ್ ಇರುತ್ತೆ ಅಂತ ನನ್ನ ಅಭಿಪ್ರಾಯ. ಯಾರೇ ಇರಲಿ, ಅವ್ರು ಯಡಿಯೂರಪ್ಪನವ್ರು ಫಾಲೋಯರ್ಸ್ ಇದ್ದಾರೆ ಅಂದರೆ ಅವರಿಗೆ ನೀತಿ ನಿಯಮ ಸಂಸ್ಕಾರ ಇರುತ್ತೆ ಅಂತ ನನ್ನ ಅಭಿಪ್ರಾಯ. ಆ ಪ್ರಕಾರವಾಗಿ ಎಲ್ಲರೂ ನಡ್ಕೋಬೇಕು. ಎಲ್ಲ ಜನ ಎಷ್ಟೇ 10 ಲಕ್ಷ ಜನ ಬರ್ಬೋದು, 5 ಲಕ್ಷ ಜನ ಬರ್ಬೋದು, ಎಷ್ಟು ಜನ ಬರಲಿ, ಬಂದಿದ್ದಂಥ ಜನ ತಾವು ಬಂದಿರುವಂಥ ಇಂಟೆನ್ಷನ್ನ ಕರೆಕ್ಟಾಗಿ ಪರಿಪಾಲನೆ ಮಾಡಿ ಯಡಿಯೂರಪ್ಪನವ್ರಿಗೆ ಸನ್ಮಾನ ಮಾಡಿ ಇದನ್ನು ಸಂಭ್ರಮಾಚರಣೆ ರೀತಿಯಲ್ಲಿ ನಡ್ಕೋಬೇಕು ಅಂತ ನನ್ನ ಅಭಿಪ್ರಾಯ.